Hi, hello, good morning friends. Today we will learn the square root spiral. Square root spiral ಬಗ್ಗೆ ಕಲಿಯೋಣ. ಅಂದರೆ ಇರ್ಯಾಷನಲ್ ನಂಬರ್ಸನ್ನು ನಾವು ನಂಬರ್ ಲೈನ್ ಮ್ಯಾಗ ಹೇಗೆ ಡಿನೋಟ್ ಮಾಡೋದು ಅನ್ನೋದ್ರ ಬಗ್ಗೆ ಕಲಿಯೋಣ. ಈಗ ನಾವು ನಂಬರ್ ಲೈನ್ ಒಳಗೆ ಈ ಕಡೆ ಎಲ್ಲ ನೆಗೆಟಿವ್ ಇಂಟೀಜರ್ಸ್ ಬರ್ತೈತಿ ಮತ್ತು ಈ ಕಡೆ ಪಾಸಿಟಿವ್ ಇಂಟೀಜರ್ಸ್ ಬರ್ತಾವೆ. ಈಗ ನಾವು ನಂಬರ್ ಲೈನ್ ಮ್ಯಾಗ 2 ಡಿನೋಟ್ ಮಾಡಂದ್ರೆ ಈಸಿಯಾಗಿ ನಾವು 2 ಈ ಥರ ಡಿನೋಟ್ ಮಾಡ್ಬೋದು. ಆದರೆ ಈ ಸ್ಕ್ವೇರ್ ರೂಟ್ 2, ಸ್ಕ್ವೇರ್ ರೂಟ್ 3, ಸ್ಕ್ವೇರ್ ರೂಟ್ 5 ಇವುಗಳನ್ನು ಹೆಂಗೆ ಡಿನೋಟ್ ಮಾಡೋದು ನಂಬರ್ ಲೈನ್ ಮ್ಯಾಗ ಅನ್ನೋದ್ರ ಬಗ್ಗೆ ಕಲಿಯೋಣ. ಈಗ ನಾವು ಒಂದು ಲೈನನ್ನು ತೆಗೆಯೋಣ. ಇಲ್ಲಿ ಪ್ರೊಟೆಕ್ಟರನ್ನು ಯೂಸ್ ಮಾಡ್ಕೊಳ್ಳೋಣ. ಪ್ರೊಟೆಕ್ಟರನ್ನು ಯೂಸ್ ಮಾಡಿಕೊಂಡು ಮಿಡ್ ಪಾಯಿಂಟನ್ನು ಡ್ರಾ ಮಾಡೋಣ. ಈಗ ನಾವು ಏನು ಮಾಡೋಣಪ್ಪ ಅಂತಂದರೆ ನಮ್ಮಲ್ಲಿ ತ್ರಿಜ್ಯ ಇರ್ತೈತಿ. ಈ ತ್ರಿಜ್ಯದಿಂದ ಈಗ ನಾವು 1 ಯೂನಿಟ್ ಅಂದರೆ ನಾವು ಎಷ್ಟು ಬೇಕಾದಷ್ಟು ತೊಗೋಬೋದು. 2 ಸೆಂಟಿಮೀಟರ್, 3 ಸೆಂಟಿಮೀಟರ್. ಆದರೆ ನಾ ಈಗ ತೊಗೊಂಡಿದ್ದು 1 ಯೂನಿಟ್ ಮೀನ್ಸ್ 2 ಸೆಂಟಿಮೀಟರನ್ನು ತೆಗೆದುಕೊಂಡಿನಿ. ಈಗ ನೀವು ನೋಡ್ಬೋದು ಇಲ್ಲಿ ಇಲ್ಲಿಂದ ಇಲ್ಲಿವರೆಗೂ 1 ಸೆಂಟಿಮೀಟರ್, ಇಲ್ಲಿಂದ ಇಲ್ಲಿವರೆಗೂ 2 ಸೆಂಟಿಮೀಟರ್. ಈ 2 ಸೆಂಟಿಮೀಟರ್ದಷ್ಟು ನಾನು ಇದರದ್ದು ಅಳತೆ ತಗೋತೀನಿ. ಮತ್ತು ಮೆಷರ್ಮೆಂಟನ್ನು ತೆಗೆದುಕೊಂಡು ಇಷ್ಟು ಕರೆಕ್ಟಾಗಿ ಇರಬೇಕು. ಇಲ್ಲಿಕಂದರೆ ನಿಮ್ಮದು ಸ್ಕ್ವೇರ್ ರೂಟ್ ಸ್ಪೈರಲ್ ಕರೆಕ್ಟಾಗಿ ಬರೋದಿಲ್ಲ. ಇಷ್ಟು 2 ಸೆಂಟಿಮೀಟರ್ ತೊಗೊಂಡು ಇಲ್ಲಿ ನಾನು ಡ್ರಾ ಮಾಡಬೇಕು 2 ಸೆಂಟಿಮೀಟರ್ದಷ್ಟು. ಈಗ ನಾನು ನೋಡು ಇದನ್ನು 0 ಅಂತ ನೇಮ್ ಕೊಟ್ಟು ಇದು 1 ಮತ್ತು ಇದು 2 ಅಂತ ನೇಮ್ ಕೊಡ್ತೀವಿ. ಈ ಕಡೆಲ್ಲ ಏನಿರ್ತಾವಪ್ಪ ಅಂತಂದರೆ ನೆಗೆಟಿವ್ ಇಂಟೀಜರ್ಸ್ ಇರ್ತಾವೆ. ನಮಗೆ ನೆಗೆಟಿವ್ ಇಂಟೀಜರ್ಸ್ ಕಡೆ ಅಷ್ಟು ಗಮನ ಕೊಡಬಾರ್ದು. ಇಲ್ಲೇನೇ ಇರ್ತಿತ್ತಪ್ಪ ಅಂತಂದರೆ -1 ಮತ್ತು -2 ಈ ಥರ ನಾವು ಬರಿತೀವಿ. ಈ ಕಡೆ ಈಗ ಏನು ಮಾಡೋಣಪ್ಪ ಅಂತಂದರೆ ಈಗ ನಾವು ಸ್ಕ್ವೇರ್ ರೂಟ್ 5 ಯಾವ ಥರ ನಂಬರ್ ಲೈನ್ ಮೇಲೆ ಡಿನೋಟ್ ಮಾಡೋದು ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡೋಣ. ಸ್ಕ್ವೇರ್ ರೂಟ್ ಸ್ಪೈರಲ್ ರೂಟ್ 5ನ ಡಿನೋಟ್ ಮಾಡೋದ್ರ ಬಗ್ಗೆ ನಾವು ಇವತ್ತು ಕಲಿಯೋಣ. ಈಗ ನಮ್ಮ ಸ್ಕೇಲ್ನಲ್ಲಿ ನಾವು 1 ಯೂನಿಟ್ ಅಂದರೆ ಎಷ್ಟು ಸೆಂಟಿಮೀಟರ್ ತೊಗೊಂಡಿವಪ್ಪ ಅಂತಂದರೆ 2 ಸೆಂಟಿಮೀಟರ್ ನೋಡ್ಬೋದು. ಈಗ ಕರೆಕ್ಟಾಗಿ ಇಷ್ಟು 2 ಸೆಂಟಿಮೀಟರನ್ನು ತೆಗೆದುಕೊಂಡು ಅದನ್ನು ಈ ಥರ ಇಲ್ಲಿ ತೊಗೋಬೇಕು. ಕರೆಕ್ಟಾಗಿ 1, ಆಮೇಲೆ ಈ ಥರ 2 ಈ ಥರ ತೆಗೆದುಕೊಂಡು ಆಮೇಲೆ ಇಲ್ಲಿ ಒಂದು ಪರ್ಪೆಂಡಿಕ್ಯುಲರ್ 1ಕ್ಕೆ ಒಂದು ಏನು ಮಾಡಬೇಕು, ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿ, ಈ ಥರ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿ ಆಮೇಲೆ ಬೇಸನ್ನು ಡ್ರಾ ಮಾಡಬೇಕು. ಆಮೇಲೆ ಇದೇನಾಯ್ತುಪ್ಪ ಅಂತಂದರೆ ಇಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಯಿತು. ಅಂದರೆ ಪೈಥಾಗೋರಸ್ ಥಿಯರಮನ್ನು ಅಪ್ಲೈ ಮಾಡಬೇಕು ನಾವು. ಅದಕ್ಕೆ ನಾವು ಹೈಪೋಟೆನಸನ್ನು ಈ ಥರ ನಾವೇನು ಮಾಡ್ತೀವಿ, ಇಲ್ಲಿ 2 ಸೆಂಟಿಮೀಟರ್ 1 ಯೂನಿಟ್ ಮೀನ್ಸ್ 2 ಸೆಂಟಿಮೀಟರ್ ಅಂತ ತೆಗೆದುಕೊಂಡಿದ್ವಿ. ಈ ಥರ ಇಲ್ಲಿ 2 ಸೆಂಟಿಮೀಟರ್ ಕರೆಕ್ಟಾಗಿ ತೆಗೆದುಕೊಂಡು ಆರ್ಕನ್ನು ಡ್ರಾ ಮಾಡಬೇಕು. ಈ ಆರ್ಕನ್ನು ಈ 0 ಪಾಯಿಂಟಿಗೆ ಬೇಸಿಗೆ ತಂದು ಜಾಯಿಂಟ್ ಮಾಡಿದಾಗ ನಮಗೇನು ಹೈಪೋಟೆನಸ್ ಸಿಗ್ತೈತಿ. ಆ ಹೈಪೋಟೆನಸ್ √2 ವ್ಯಾಲ್ಯೂ ಅನ್ನೋದು ನಮ್ಗೆ ಗೊತ್ತಾಯಿತು. ಆಮೇಲೆ ನಾವೇನು ಮಾಡಬೇಕಪ್ಪ ಅಂತಂದರೆ ಇದು ಬಂದಿದ್ದಕ್ಕೆ ಮಿಡ್ ಪಾಯಿಂಟನ್ನು ಡ್ರಾ ಮಾಡಬೇಕು. ಪ್ರೊಟೆಕ್ಟರನ್ನು ಯೂಸ್ ಮಾಡಿಕೊಂಡು ಕರೆಕ್ಟಾಗಿ 90 ಡಿಗ್ರಿ ಇಲ್ಲಿ ಬರ್ತೈತಿ. ಆಮೇಲೆ ಈ ಥರ ಲೈನ್ ಸೆಗ್ಮೆಂಟನ್ನು ಡ್ರಾ ಮಾಡಿಕೊಂಡು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗ್ತೈತಿ. ಆಮೇಲೆ ಅದಕ್ಕೆ ಹೈಪೋಟೆನಸನ್ನು ಡ್ರಾ ಮಾಡಬೇಕು. ಈ ಥರ 2 ಸೆಂಟಿಮೀಟರ್ ಏನು ತೆಗೆದುಕೊಂಡಿದ್ವಲ್ಲ ಅದನ್ನು ಈ ಥರ ಇಟ್ಕೊಂಡು ಒಂದು ಆರ್ಕನ್ನು ಡ್ರಾ ಮಾಡಿ ಹೈಪೋಟೆನಸನ್ನು ನಾವು ಡ್ರಾ ಮಾಡಬೇಕು. ಆವಾಗ ನಮ್ಮ √3 ವ್ಯಾಲ್ಯೂವನ್ನು ಗೊತ್ತಾಗ್ತೈತಿ. ಆಮೇಲೆ ಅದೇ ರೀತಿಯಾಗಿ ಮತ್ತೊಂದು ಪ್ರೊಟ್ಯಾಕ್ಟರಿಂತ ಮತ್ತು 90 ಡಿಗ್ರಿ ಲೈನನ್ನು ಡ್ರಾ ಮಾಡಿ ಲೈನ್ ಸೆಗ್ಮೆಂಟನ್ನು ಡ್ರಾ ಮಾಡಿ ಮತ್ತು ಆರ್ಕದ ವ್ಯಾಲ್ಯೂ ತೆಗೆದುಕೊಂಡು ಅಲ್ಲಿಂದ ಮತ್ತು 0ಗೆ ಡ್ರಾ ಮಾಡಬೇಕು.
ಈ ರೀತಿಯಾಗಿ ಮಾಡಿದ್ರೆ √4 ವ್ಯಾಲ್ಯೂ ಗೊತ್ತಾಗ್ತೈತಿ. ಇದೇ ರೀತಿಯಾಗಿ ಮಾಡಿದ್ರೆ √5 ವ್ಯಾಲ್ಯೂವನ್ನು ಗೊತ್ತಾಗ್ತೈತಿ. ಈಗ ನಾವು √2 √3 √4 √5 ಈ ರೀತಿಯಾಗಿ ನಾವು ಇಲ್ಲಿ ಡಿನೋಟ್ ಮಾಡಿದ್ವಿ. ಆದರೆ ನಂಬರ್ ಲೈನ್ ಮ್ಯಾಗ ಹೆಂಗೆ ಡಿನೋಟ್ ಮಾಡೋದು? ಅವಾಗ ನಾವೇನು ಮಾಡಬೇಕಪ್ಪ ಅಂತಂದರೆ ಇದಿಷ್ಟನ್ನು ಓಪನ್ ಮಾಡ್ಕೋಬೇಕು. 0 ಮತ್ತು 2 ಎಲ್ಲ ಐತಿ, ಇಷ್ಟು ಓಪನ್ ಮಾಡಿಕೊಂಡು ನಾವೇನು ಮಾಡಬೇಕಪ್ಪ ಅಂತಂದರೆ ಈ ರೀತಿಯಾಗಿ ಡ್ರಾ ಮಾಡಬೇಕು. ಇದೇ ರೀತಿಯಾಗಿ ಎಲ್ಲ ಕೂಡ ಮಾಡಬೇಕು. ಆವಾಗ ನಮಗೆ ನಂಬರ್ ಲೈನ್ ಮ್ಯಾಗ ಈಸಿಯಾಗಿ √2 √3 √4 √5 ಅನ್ನು ಡಿನೋಟ್ ಮಾಡ್ಬೋದು. ಈ √4 ಅಂದರೆ ಎಷ್ಟಪ್ಪ? √4 ವ್ಯಾಲ್ಯೂ 2, √9 ವ್ಯಾಲ್ಯೂ 3. ಈ ರೀತಿಯಾಗಿ √4 ವ್ಯಾಲ್ಯೂ 2 ಅಂದರೆ ಎಕ್ಸಾಕ್ಟ್ ಅದು 2 ಮ್ಯಾಗ ಬರಬೇಕು. ಅಂದರೆ ಕರೆಕ್ಟ್ ನಾವು ತೆಗೆದಿರುವಂತಹ ಒಂದು ಏನು ಸ್ಕ್ವೇರ್ ರೂಟ್ಸ್ ಇರ್ಯಾಷನಲ್ ನಂಬರ್ಸ್ ನಾವು ಏನು ಡಿನೋಟ್ ಮಾಡ್ತಾ ಇದ್ದೀವಲ್ಲ ನಂಬರ್ ಮ್ಯಾಗ ಅದು ಸರಿಯೋ ತಪ್ಪು ಅನ್ನೋದು ನಮಗೆ ಈ ರೀತಿಯಾಗಿ ಏನು ರ್ಯಾಷನಲ್ ನಂಬರ್ಸ್ ಬರ್ತಿರ್ತಾವೆ ನೋಡು ಅಂಥದ್ದು ಕರೆಕ್ಟಾಗಿ 2 ಮ್ಯಾಗ ಬರ್ತಪ್ಪ ಅಂತಂದರೆ ನಾವು ತೆಗೆದಿರುವಂಥದ್ದು ರೈಟ್ ಅನ್ನೋದು ನಾವು ತಿಳ್ಕೊಬೋದು. ಈಗ ಈ ರೀತಿಯಾಗಿ B ಡ್ಯಾಶ್ C ಡ್ಯಾಶ್ D ಡ್ಯಾಶ್ E ಡ್ಯಾಶ್ ಅನ್ನೋವಂಥದ್ದು ನಾವೇನು ಮಾಡಬೇಕಪ್ಪ ಅಂತಂದರೆ ಅದಕ್ಕೆ ನೇಮ್ ಕೊಡಬೇಕು. ಈಸಿಯಾಗಿ ಈ ರೀತಿಯಾಗಿ ಸ್ಕ್ವೇರ್ ರೂಟ್ ಸ್ಪೈರಲನ್ನು ನಾವು ತೆಗಿಬೋದು. ಈ ರ್ಯಾಷನಲ್ ನಂಬರ್ಸನ್ನು ನಂಬರ್ ಲೈನ್ ಮ್ಯಾಗೆ ಡಿನೋಟ್ ಮಾಡ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.